ಫ್ರೆಂಡ್ಸ್ ಆವಾಗಲೇ ಸುಮ್ಮನೆ ಹಂಗೆ ಮಿನಿ ವ್ಲಾಗ್ ಥರ ಹಾಕಿದ್ದೆ ನೋಡಿ. ಲಾಲ್ಬಾಗ್ ಹೋದ್ವಲ್ವಾ, ಫಸ್ಟ್ ಸ್ವಲ್ಪ ತಿಂದ್ವಿ, ಬಟ್ ಅದು ವೀಡಿಯೋ ಕ್ಲಿಪ್ಪಿಂಗ್ ತೆಗೀಲಿಲ್ಲ. ಹೋಗಿದ್ದು ಜೋಶಲ್ಲಿ ಆಟಾಡ್ತಾ ಇದ್ವಿ. ಈ ಮಕ್ಕಳು ಅಲ್ಲಿ ಆಟಾಡ್ತೀನಿ ಅಂತ ಹೋದ್ರು ಆಯಿತು ಹುಲ್ ಮೇಲೆ, ಮತ್ತು ಕಾಲಿಟ್ಟ ಮೇಲೆ ಒಬ್ಬ ಬೀಳೋಕ್ಕೆ ಒಬ್ಬ ನಿಲ್ಲಕ್ಕೆ ಆಯಿತು. ಅದೇ ಕಂಫರ್ಟ್ ಇರಲಿಲ್ಲ, ಸ್ವಲ್ಪ ಮಳೆ ಬರ್ತಾ ಇತ್ತು. ಹಂಗೆ ಆಟಾಡಿಬಿಟ್ಟು ಆ ಗುಡ್ಡ ಇದೆ ಅಲ್ಲ ಗೈಸ್, ಅದು ಅಲ್ಲಿ ನೋಡೋಣ ಅಂತ ಹೋಗಿದ್ದೆ. ಅಲ್ಲಿ ಸ್ವಲ್ಪ ವೆದರ್ ಹಂಗೆ ನೋಡಿಕೊಂಡು, ಬಟ್ ಅಲ್ಲೇ ಸ್ಟಾರ್ಟ್ ಆಗಿತ್ತು ಮಳೆ. ಆದ್ರೂ ನಾವು ರೇನ್ ಕೋಟು ಅಂಬ್ರೆಲ್ಲ ಎಲ್ಲ ತೊಗೊಂಡೋಗಿದ್ವಿ. ನೋಡಿ ಅಲ್ಲೊಂದು ಬಬ್ಬಲ್ ಅಷ್ಟರಲ್ಲಿ ಯಾರೋ ಓದಿದ್ರು, ಅಲ್ಲಿಂದ ಹಾರ್ಕೊಂಬಂದುಬಿಟ್ಟು, ಬಟ್ ಅದು ಯಾರು ಬಿಟ್ಟಿದೆ ಅಂತ ಗೊತ್ತೇ ಆಗಿಲ್ಲ. ನೋಡಿಬಿಟ್ಟು ಅಲ್ಲಿಂದ ಈ ಕಡೆ ಮೂವ್ ಆದ್ವಿ. ಇವ್ರು ಐಸ್ ಕ್ರೀಮ್ ಎಲ್ಲ ಬೇಕು ಅಂತ ಕಾಡಿಸ್ತಾ ಇದ್ರು. ಸರಿ ನೋಡೋಣ ಅಂತ ಹಂಗೆ ಹೋದ್ವಿ. ಆಮೇಲೆ ಕೊಡಿಸ್ತೀವಿ ಅಂದರೆ ಕೇಳ್ತಾ ಇರಲಿಲ್ಲ. ಸರಿ ಹಂಗೆ ಹೋಗಿ ಸ್ವಲ್ಪ ಹೊತ್ತು ಅಲ್ಲಿಗೆ ಹೋಗೋಣ ಅಂತಾರೆ. ಒಂದು ಕಡೆ ಮಾತ್ರ ನಿಲ್ತಿರ್ಲಿಲ್ಲ ಆಯಿತಾ. ಮಕ್ಕಳನ್ನ ಕರ್ಕೊಂಡು ಹೋಗೋದು ಸವಾಸ ಅಲ್ಲ. ಆಮೇಲೆ ಇವರಿಬ್ಬರು ಕ್ಲಾಸ್ಮೇಟ್, ಇವರಿಬ್ರು ಅದ್ರ ಜೊತೆ ನನ್ನ ಮಗಳೊಬ್ಳು ಸೇರ್ಕೊಂಡ್ಬಿಟ್ಟಿದ್ದಾಳೆ. ಅಲ್ಲಿ ಹೋಗ್ಬಿಟ್ಟು ಏನೋ ಡಿಸ್ಕಸ್ ಮಾಡಿಬಿಟ್ಟು ಅಲ್ಲಿಂದ ಓಡಿ ಬರೋದು ಹೋಗೋದು ಬರೀ ಇದೇ ಮಾಡ್ತಾಯಿದ್ದಾರೆ ಅವರು. ಹೇಳಿದ ಮಾತ್ರ ಒಂದು ಮಾತು ಕೇಳಿಲ್ಲ ಆಯಿತಾ. ಬಟ್ ಈ ಟೈಮಲ್ಲಿ ಹೋಗಿದ್ದು ಲಾಲ್ಬಾಗ್ ಎಷ್ಟು ಚೆನ್ನಾಗಿತ್ತು ಅಂದರೆ ಗೈಸ್, ಅಲ್ಲಿ ಏನು ಇಲ್ಲ ಅಂದರೂ ಪರವಾಗಿಲ್ಲ, ನೋಡೋಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಹಸಿರಾಗಿ ಏನೋ ಒಂಥರ ಪೀಸ್ಫುಲ್ಲಾಗಿ ಕಾಮಾಗಿ ಚೆನ್ನಾಗಿತ್ತು. ಹಾಗೆ ನೋಡಿಕೊಂಡು ಮಜಾ ಮಾಡಿಕೊಂಡು, ಬಟ್ ಒಂದು ಹಾಫ್ ಡೇ ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಅಲ್ಲಿ ಮೈಂಡ್ ಫುಲ್ಲು ಸ್ಟ್ರೆಸ್ ಆಗಿತ್ತು. ನಾನು ನನ್ನ ಫ್ರೆಂಡ್ ಹಂಗೆ ಮಾತಾಡಿಕೊಂಡು ಬಂದ್ವಿ. ಅಲ್ಲಿ ಒಂದು ಬೋಟಿಂಗ್ ಇರಬೇಕಿತ್ತು ಅಂತ ನಾವು ಮಾತಾಡ್ತಾ ಇದ್ವಿ ಗೈಸ್, ಬಟ್ ಅಲ್ಲಿ ಗಾಳಿ ಸೌಂಡ್ ಇತ್ತು, ಹಂಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಅಲ್ಲಿ ಒಂದು ಬೋಟಿಂಗ್ ಇದ್ದಿದ್ರೆ ಸಖತ್ತಾಗಿರ್ತಿತ್ತು. ಮಾತ್ರ ಬೋಟಿಂಗ್ ಮಾಡ್ಬೋದಿತ್ತು ಇದ್ದಿದ್ರೆ. ಇದು ನಮ್ಮ ಜೊತೆನೇ ಇತ್ತಾಯ್ತು, ಎಲ್ಲೂ ಹೋಗಲಿಲ್ಲ, ಕೈ ಇಟ್ಕೊಂಡು ಹಿಂದೆನೇ ಇರ್ತಿತ್ತು. ಅದೇ ಡಿಸ್ಕಸ್ ಮಾಡ್ತಾಯಿದ್ವಿ. ಡಿಸ್ಕಸ್ ಮಾಡಿಕೊಂಡು ಹೊರಗೆ ಆಲ್ರೆಡಿ ಕಾಲು ನೋವು ಬಂದಿತ್ತು ಪಾಪ, ಬಟ್ ಆದರೂ ಕರ್ಕೊಂಡು ಹೋದೆ. ಅಲ್ಲಿ ನಿಂತ್ಕೊಂಡು ಅಲ್ಲೊಂದು ಪೋಸ್ ಕೊಟ್ಟು ಅಲ್ಲೊಂದು ಪಿಕ್ ತಗೊಂಡ್ವಿ, ಬಟ್ ಇದ್ರಲ್ಲಿ ಆ್ಯಡ್ ಮಾಡೋಕ್ಕಾಗಲಿಲ್ಲ. ಹಾಗೆ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಗೈಸ್ ನಾವು. ವಶವಾಗಿತ್ತು. ಬಾಯ್.